ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಪಾಲಿಗನ್ ಲ್ಯಾಸೋ ಟೂಲ್ ಮತ್ತು ಮ್ಯಾಗ್ನೆಟಿಕಲ್ ಲ್ಯಾಸೋ ಟೂಲ್ ಗಳನ್ನ ಯಾವ ರೀತಿಯಾಗಿ ನಾವು ಫೋಟೋಶಾಪ್ ಅಲ್ಲಿ ಯೂಸ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಯಾವುದೇ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ನಂತರ ಯಾವ ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಪನ್. ಈ ರೀತಿಯಾಗಿ ನಾನು ಮೊದಲೇ ಹೇಳಿದಾಗೆ ನಾವು ಯಾವ ರೀತಿಯ ಡಿಸೈನ್ ಮಾಡ್ತಾ ಇದೀವಿ, ಯಾವ ರೀತಿಯ ಆಲ್ಬಮ್ ಮಾಡ್ತಾ ಇದೀವಿ, ಅದರ ಮೇಲೆ ನಾವು ಯಾವ ಟೂಲ್ ಅನ್ನು ತಗೋಬೇಕಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಮೊದಲು ನಮ್ಗೆ ಎಲ್ಲಾ ಟೂಲ್ ಗಳ ಬಗ್ಗೆ ಗೊತ್ತಿದ್ರೆ ಯಾವ ಟೂಲ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತ ನಮ್ಗೆ ಈಸಿ ಆಗುತ್ತೆ. ನಂತರ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಲ್ಯಾಸೋ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಇವತ್ತು ನಾವು ನೋಡೋಣ ಪಾಲಿಗನ್ ಲ್ಯಾಸೋ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಪಾಲಿಗನ್ ಲ್ಯಾಸೋ ಟೂಲ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಫೋಟೋ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕಂಟ್ರೋಲ್ ಪ್ಲಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫೋಟೋವನ್ನ ಝೂಮ್ ಮಾಡೋದಕ್ಕೆ. ಕಂಟ್ರೋಲ್ ಪ್ಲಸ್ ಝೂಮ್ ಫೋಟೋಸ್, ಕಂಟ್ರೋಲ್ ಮೈನಸ್ ಝೂಮ್ ಔಟ್ ಫೋಟೋಸ್. ನಾವು ಈ ರೀತಿಯಾಗಿ ನಮಗೆ ಎಷ್ಟು ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಫೋಟೋ ಕಟ್ ಮಾಡೋದಕ್ಕೋಸ್ಕರ ನಾವು ಯಾವಾಗ್ಲೂ ಹೆಚ್ಚಿಗೆ ಪೆನ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ನೀವು ಯಾವುದೇ ಟೂಲ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು. ನಂತರ ಯಾವುದೇ ಫೋಟೋ ಸೆಲೆಕ್ಷನ್ ಆದ್ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಫೆದರ್ ಎಫೆಕ್ಟ್. ಫೋಟೋ ಕಟ್ ಮಾಡಿದಾಗ ಫೋಟೋ ಎಡ್ಜಸ್ ಸಾಫ್ಟ್ನೆಸ್ ಅಂತ ನಾನು ಹೇಳಿದ್ದೆ, ನೀವು ಎಷ್ಟಾದ್ರೂ ತಗೋಬಹುದು. ನಂತರ ಓಕೆ. ನಂತರ ನ್ಯೂ ಶೀಟ್ ನಾವಿಲ್ಲಿ ತಗೋಬೇಕಾಗುತ್ತೆ. ಕಂಟ್ರೋಲ್ ಎನ್ ಫಾರ್ ನ್ಯೂ ಶೀಟ್. ಇಂಚಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ 10/8. ನಂತರ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ವೈಟ್ ಸಹ ನೀವಿಲ್ಲಿ ತಗೋಬಹುದು. ನಂತರ ಓಕೆ ನೀವಿಲ್ಲಿ ನೋಡ್ತಾ ಇರಬಹುದು. ಈ ಲೇಯರ್ ನಾನಿಲ್ಲಿ ಸಪರೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನೋಡಬಹುದು. ನಂತರ ಮೂವ್ ಟೂಲ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ಫೋಟೋವನ್ನ ನಾವು ಮೂವ್ ಮಾಡಬಹುದು ಅಥವಾ ಕಂಟ್ರೋಲ್ ಎಕ್ಸ್ ಕಟ್ ಪೇಸ್ಟ್ ಅಥವಾ ಕಾಪಿ ಪೇಸ್ಟ್ ಸಹ ನಾವಿಲ್ಲಿ ಮಾಡಬಹುದು. ನಾನಿಲ್ಲಿ ಫೋಟೋವನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮ್ಯಾಕ್ಸಿಮೈಸ್. ಕಂಟ್ರೋಲ್ ಟಿ ಫಾರ್ ಇನ್ಕ್ರೀಸ್ ಫೋಟೋ ಸೈಜ್ ಆರ್ ಡಿಕ್ರೀಸ್ ಫೋಟೋ ಸೈಜ್. ಕಂಟ್ರೋಲ್ ಟಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿ ನಾವು ಈ ರೀತಿಯಾಗಿ ಫೋಟೋ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬಹುದು ಅಥವಾ ಈ ರೀತಿಯಾಗಿ ಡಿಕ್ರೀಸ್ ಸಹ ಮಾಡಬಹುದು. ಅಥವಾ ನಾವಿಲ್ಲಿ ಈ ರೀತಿಯಾಗಿ ರೋಟೇಟ್ ಸಹ ಮಾಡಬಹುದು. ನಾವು ಫೋಟೋಗಳನ್ನ ಈ ರೀತಿಯಾಗಿ ರೋಟೇಟ್ ಮಾಡಬೇಕಂದ್ರೂ ಸಹ ಕಂಟ್ರೋಲ್ ಟಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ರೋಟೇಟ್ ಮಾಡಬಹುದು. ನಂತರ ಫೋಟೋ ಸೈಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ನಾವಿಲ್ಲಿ ಮಾಡಬೇಕಾಗುತ್ತೆ ಎಷ್ಟು ಬೇಕು. ನಂತರ ಎಂಟರ್ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮಿನಿಮೈಸ್. ನಂತರ ಈ ಫೋಟೋ ಸೆಲೆಕ್ಟ್ ಆಗಿದೆ, ನಾವೀಗ ಡಿಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಡಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ಡಿಸೆಲೆಕ್ಟ್ ಫೋಟೋಸ್. ನಂತರ ಪಾಲಿಗನ್ ಟೂಲ್ ಮೇಲೆ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ನೀವಿಲ್ಲಿ ನೋಡ್ತಾ ಇರಬಹುದು. ಈ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಾವೀಗ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಈ ರೀತಿಯಾಗಿ ಮೌಸ್ ಕರ್ಸರ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಫೋಟೋ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನು ಮೌಸ್ ಕ್ಲಿಕ್ ಮಾಡ್ತಾ ಇಲ್ಲ, ಫೋಟೋ ಅದಾಗೆ ಸೆಲೆಕ್ಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಂತರ ಮತ್ತೊಮ್ಮೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫೋಟೋ ಸೆಲೆಕ್ಟ್ ಆಗಿದೆ. ನಂತರ ರೈಟ್ ಕ್ಲಿಕ್, ಫೆದರ್ ಎಫೆಕ್ಟ್, ನಂತರ ಓಕೆ. ನಂತರ ಮೂವ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ, ಮೂವ್ ಫೋಟೋ. ನಂತರ ಮ್ಯಾಕ್ಸಿಮೈಸ್ ಫೋಟೋಸ್, ಕಂಟ್ರೋಲ್ ಟಿ ಸೆಲೆಕ್ಟ್ ಫೋಟೋ. ನಂತರ ಇನ್ಕ್ರೀಸ್ ಫೋಟೋ ಸೈಜ್. ನಂತರ ಎಂಟರ್ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮಿನಿಮೈಸ್. ಈ ಫೋಟೋವನ್ನ ನಾವೀಗ ಡಿಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಡಿ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಯಾವುದೇ ಫೋಟೋ ಸೆಲೆಕ್ಟ್ ಮಾಡೋದಕ್ಕೆ ಲ್ಯಾಸೋ ಟೂಲ್, ಪಾಲಿಗನ್ ಲ್ಯಾಸೋ ಟೂಲ್
ಅಥವಾ ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಈ ಟೂಲ್ ಗಳನ್ನ ಯೂಸ್ ಮಾಡಿ ನಾವು ಪರ್ಫೆಕ್ಟ್ ಆಗಿ ಯಾವುದೇ ಫೋಟೋವನ್ನ ಕಟ್ ಮಾಡೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಟೂಲ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಪೆನ್ ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಪೆನ್ ಟೂಲ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಂತ. ಮೊದಲು ನಾವು ಎಲ್ಲಾ ಟೂಲ್ಗಳ ಬಗ್ಗೆ, ಎಲ್ಲಾ ಆಪ್ಷನ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಂತರ ನಾವು ಯಾವ ರೀತಿಯಾದ ಡಿಸೈನ್ ಬೇಕಾದ್ರೂ ತುಂಬಾ ಸುಲಭವಾಗಿ ಮಾಡಬಹುದು. ನೆಕ್ಸ್ಟ್ ಟೂಲ್ ನೀವಿಲ್ಲಿ ನೋಡ್ತಾ ಇರಬಹುದು, ಸೆಲೆಕ್ಷನ್ ಟೂಲ್. ರೈಟ್ ಕ್ಲಿಕ್ ಮಾಡಿದ್ರೆ 2 ರೀತಿಯಾದ ಟೂಲ್ ನಮ್ಗಿಲ್ಲಿ ಸಿಗುತ್ತೆ. ಕ್ವಿಕ್ ಸೆಲೆಕ್ಷನ್ ಟೂಲ್, ನಂತರ ಮ್ಯಾಜಿಕ್ ವಾಂಡ್ ಟೂಲ್. ನಾನಿಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಸರ್ಕಲ್ ರೀತಿಯಾಗಿ ಐಕಾನ್ ನಮ್ಗೆ ಬಂದಿದೆ. ನಾವು ಯಾವ ರೀತಿಯಾಗಿ ಫೋಟೋಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫೋಟೋ ಸೆಲೆಕ್ಟ್ ಆಗಿದೆ ಅಂತ. ನಂತರ ಈ ರೀತಿಯಾಗಿ ನಾವು ಯಾವ ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ಯಾವ ಪಾರ್ಟ್ ಅನ್ನ ನಾವಿಲ್ಲಿ ಕಟ್ ಮಾಡಬೇಕು, ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಆಯ್ತು, ಫೋಟೋ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ಆದ್ರೆ ಎಕ್ಸಾಕ್ಟ್ ಫೋಟೋ ಸೆಲೆಕ್ಟ್ ಆಗೋದಿಲ್ಲ. ನಾವು ಈ ಟೂಲ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ನಾವು ಯಾವ ರೀತಿಯ ಆಲ್ಬಮ್ ಅನ್ನ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೂಲ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅಂತ. ಈ ರೀತಿಯಾಗಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಡಿ ಡಿಸೆಲೆಕ್ಟ್. ನಾವಿಲ್ಲಿ ಫೋಟೋಶಾಪ್ ಅಲ್ಲಿ ಯಾವುದೇ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಂದಾಗ ಓಪನ್ ಫ್ಲವರ್ ಬ್ರಾಕೆಟ್ ನಂತರ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಸಿಂಬಲ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಾವು ಕೀಬೋರ್ಡ್ ಅಲ್ಲಿ ನೋಡಿದ್ರೆ 3 ರೀತಿಯಾದ ಬ್ರಾಕೆಟ್ ಸಿಂಬಲ್ಸ್ ನಮಗೆ ಸಿಗುತ್ತೆ. ನಾವಿಲ್ಲಿ ಓಪನ್ ಫ್ಲವರ್ ಬ್ರಾಕೆಟ್ ನಂತರ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದಿಕ್ಕೆ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಇನ್ಕ್ರೀಸ್ ಸೈಜ್, ಓಪನ್ ಫ್ಲವರ್ ಬ್ರಾಕೆಟ್ ಡಿಕ್ರೀಸ್ ಟೂಲ್ ಸೈಜ್ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಂತರ ನಾವಿಲ್ಲಿ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಎಷ್ಟು ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ರೈಟ್ ಕ್ಲಿಕ್, ಫೆದರ್ ಎಫೆಕ್ಟ್, ಓಕೆ. ನಂತರ ಮೂವ್ ಟೂಲ್, ಮೂವ್ ಫೋಟೋ. ನಂತರ ಮ್ಯಾಕ್ಸಿಮೈಸ್, ಕಂಟ್ರೋಲ್ ಟಿ, ನಂತರ ಎಂಟರ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಸೆಲೆಕ್ಷನ್ ಟೂಲ್ ಗಳನ್ನ ಯೂಸ್ ಮಾಡಬಹುದು. ನಂತರ ಮಿನಿಮೈಸ್, ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಷನ್. ನಂತರ ಡಬಲ್ ಕ್ಲಿಕ್ ಆನ್ ಸ್ಕ್ರೀನ್, ಸೆಲೆಕ್ಟ್ ಫೋಟೋ. ಯಾವ ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಪನ್. ನಾವು ಈ ರೀತಿಯಾಗಿ ಯಾವುದೇ ಒಂದು ಫೋಟೋವನ್ನ ತಗೋಬೇಕಾಗುತ್ತೆ. ನಂತರ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ನೊಂದು ಟೂಲ್ ಸಿಗುತ್ತೆ, ಮ್ಯಾಜಿಕ್ ವಾಂಡ್ ಟೂಲ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಟೂಲ್ ಅನ್ನ ನಾವು ಒಂದೇ ರೀತಿಯಾದ ಕಲರ್ ಅನ್ನ ಸೆಲೆಕ್ಟ್ ಮಾಡೋದಿಕ್ಕೆ ಅಥವಾ ಡಿಲೀಟ್ ಮಾಡೋದಿಕ್ಕೆ ನಾವಿಲ್ಲಿ ಈ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಕಲರ್ ಇದೆ. ನಾವಿಲ್ಲಿ ಪೆನ್ ಟೂಲ್ ಅಥವಾ ಲ್ಯಾಸೋ ಟೂಲ್ ಅನ್ನ ಯೂಸ್ ಮಾಡಿ ಫೋಟೋ ಸಹ ಸೆಲೆಕ್ಟ್ ಮಾಡಬಹುದು. ಅಥವಾ ನಾವಿಲ್ಲಿ ಮ್ಯಾಜಿಕ್ ವಾಂಡ್ ಟೂಲ್ ಅನ್ನ ಯೂಸ್ ಮಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಡಿಲೀಟ್ ಮಾಡಬಹುದು ಅಥವಾ ಫೋಟೋ ಸೆಲೆಕ್ಟ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಈ ಗ್ರೀನ್ ಕಲರ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಕಲರ್ ಸೆಲೆಕ್ಟ್ ಆಗಿದೆ. ನಂತರ ಇಲ್ಲಿ ಇರುವಂತಹ ಕಲರ್ ಅನ್ನ ನಾನು ಸೆಲೆಕ್ಟ್ ಮಾಡಬೇಕಾಗಿದೆ. ಮತ್ತೊಮ್ಮೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗಿ ನಂತರ ಇಲ್ಲಿ ಸೆಲೆಕ್ಟ್ ಆಗಿದೆ. ಆಗ ನಾವು ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ನಾವು ಈ ರೀತಿಯಾಗಿ ಕಲರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಯಾವ ಪಾರ್ಟ್ ಅನ್ನ ನಾವಿಲ್ಲಿ ರಿಮೂವ್ ಮಾಡಬೇಕು ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋಟೋನ ನಾವಿಲ್ಲಿ ಝೂಮ್ ಸಹ ಮಾಡಬಹುದು. ನಂತರ ಡಿಸೆಲೆಕ್ಟ್ ಬೇಕಂದ್ರೆ ನಾವಿಲ್ಲಿ ಕೀಬೋರ್ಡ್ ಇಂದ ಕಂಟ್ರೋಲ್ ಡಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು. ನಂತರ ಸೆಲೆಕ್ಟ್ ಕಲರ್ ಶಿಫ್ಟ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್. ಈ ರೀತಿಯಾಗಿ ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡಬಹುದು ನಾನು ಫೋಟೋ ಸೆಲೆಕ್ಟ್ ಮಾಡಿಲ್ಲ, ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ನಾನೀಗ ಈ ಬ್ಯಾಕ್ ಗ್ರೌಂಡ್ ಸೆಲೆಕ್ಷನ್ ಅನ್ನ ಫೋಟೋ ಸೆಲೆಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕೀಬೋರ್ಡ್ ಇಂದ ಕಂಟ್ರೋಲ್ ಶಿಫ್ಟ್ ಐ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಕಲರ್ ಸೆಲೆಕ್ಷನ್ ಆಗಿತ್ತು, ಕಲರ್ ಸೆಲೆಕ್ಷನ್ ಕ್ಯಾನ್ಸಲ್ ಆಗಿದೆ, ನಂತರ ಫೋಟೋ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಮ್ಯಾಜಿಕ್ ವಾಂಡ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನಂತರ ಕಂಟ್ರೋಲ್ ಎನ್, ನ್ಯೂ ಪೇಪರ್, ಓಕೆ. ನಂತರ ಮೂವ್ ಟೂಲ್
ಫೋಟೋವನ್ನ ಈ ರೀತಿಯಾಗಿ ಮೂವ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋ ಯಾವ ರೀತಿಯಾಗಿ ಬಂದಿದೆ ಅಂತ. ಕಂಟ್ರೋಲ್ ಟಿ ಫೋಟೋ ಸೈಜ್ ಅನ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡಬಹುದು. ನಂತರ ಎಂಟರ್. ಈ ರೀತಿಯಾಗಿ ನಾವು ಮ್ಯಾಜಿಕ್ ವಾಂಡ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನಂತರ ಮಿನಿಮೈಸ್, ಕಂಟ್ರೋಲ್ ಡಿ ಫಾರ್ ಡಿಸೆಲೆಕ್ಟ್ ಫೋಟೋ. ನಂತರ ರೈಟ್ ಕ್ಲಿಕ್, ಸೆಲೆಕ್ಟ್ ಮ್ಯಾಜಿಕ್ ವಾಂಡ್ ಟೂಲ್, ಸೆಲೆಕ್ಟ್ ಕಲರ್, ನಂತರ ಡಿಲೀಟ್, ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಆ ಕಲರ್ ಡಿಲೀಟ್ ಆಗಿದೆ, ಬೇರೆ ಕಲರ್ ಫಿಲ್ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಸಹ ನಾವು ಮಾಡಬಹುದು. ಈ ರೀತಿಯಾಗಿ ನಾವು ಮ್ಯಾಜಿಕ್ ವಾಂಡ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಕ್ರಾಪ್ ಟೂಲ್ ಅನ್ನ ಯೂಸ್ ಮಾಡಿ ನಾವು ಯಾವ ರೀತಿಯಾಗಿ ಸ್ಟಾಂಪ್ ಸೈಜ್ ಫೋಟೋಸ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ಮಾಡಬೇಕು ಅಂತ.